ಕನ್ನಡ ಜಾಣ ನಮಸ್ಕಾರ. ಮಂಡ್ಯದಲ್ಲಿ ನಡೀತಾ ಇರುವ ಅಕ್ಷರದ ಹಬ್ಬ ಸಾಹಿತ್ಯ ಸಮ್ಮೇಳನದಲ್ಲಿ ನಾವು ಇದ್ದೀವಿ ಇವತ್ತು. ತುಂಬ ಜನ ತುಂಬ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ. ಎ ಬ್ಲ್ಯಾಕ್ಗೆ ಅಷ್ಟೇ ಎಲ್ಲ ತುಂಬ ಜನ ಹೋಗ್ತಿದ್ದಾರೆ. ಅಂದರೆ ಪುಸ್ತಕದ ಅಂಗಡಿ ಎ ಬಿ ಸಿ 3 ಬ್ಲ್ಯಾಕಲ್ಲಿದೆ. ತುಂಬ ಜನ ಎ ಬ್ಲ್ಯಾಕ್ ಹಂಗೆ ನೋಡ್ಕೊತಾ ಇದ್ದಾರೆ. ಈ ಬಿ ಮತ್ತು ಸಿ ಬ್ಲ್ಯಾಕಿಗೆ ಬನ್ನಿ, ಇಲ್ಲಿ ತುಂಬ ಬುಕ್ಸ್ ಅಂಗಡಿ ಇದೆ, ವೆರೈಟಿ ಬುಕ್ಸ್ಗಳಿದೆ, ದಯವಿಟ್ಟು ಈ ಕಡೆಗೆ ಬನ್ನಿ ಅಂತ ಹೇಳ್ತಾ. ಮತ್ತು ನೋಡಿ, ಇಲ್ಲಿ ನಮ್ಮ ಸ್ನೇಹಿತರಿಗೆ ಒಂದು ಸಖಿ ಗೀತ ಪ್ರಕಾಶನ ಅಂತೇಳಿ 102, 103ರಲ್ಲಿ ಇದೆ ಸಖಿ ಗೀತ ಪ್ರಕಾಶನ ಅಂತ ಹೇಳ್ಬಿಟ್ಟು. ಇಲ್ಲಿ ಒಂದಷ್ಟು ವಿಶೇಷ ಪುಸ್ತಕಗಳಿದೆ, ನೋಡೋಣ ಬನ್ನಿ. ನೋಡಿ, ಅರಿವಾಣ ತುಂಬಿದ ತೆನೆ ಅಂತ ಹೇಳ್ಬಿಟ್ಟು. ಇದು ಏನಪ್ಪ ಅಂದರೆ, ಇವತ್ತು ಸಾಹಿತ್ಯ ಸಮ್ಮೇಳನದಲ್ಲಿ ಭಾಳ ಪ್ರಮುಖವಾಗಿ ಸುದ್ದಿ ಆಗಬೇಕಾಗಿದ್ದು, ಪ್ರಚಾರ ಮಾಡಬೇಕಾಗಿದ್ದು ಈ ವ್ಯಕ್ತಿ. ನಿಮ್ಗೆ ತೋರಿಸ್ತೀನಿ ನೋಡಿ, ಇವರೇ ರಾಗಿ ಬ್ರಹ್ಮ, ರಾಗಿ ಲಕ್ಷ್ಮಣಯ್ಯ ಅಂತ ಹೇಳ್ಬಿಟ್ಟು. ಇವತ್ತು ನಾವೇನಾದ್ರು ಇಷ್ಟೊಂದು ರಾಗಿ ತಿಂತಾ ಇದೀವಿ ಅಂದರೆ ಇವರು ರಾಗಿ ಲಕ್ಷ್ಮಣಯ್ಯ ಕಾರಣ. ಇಂಡಿಯಾ ಮತ್ತು ಆಫ್ರಿಕನ್ ತಳಿಗಳನ್ನ ಸಂಸ್ಕರಣೆ ಮಾಡಿಬಿಟ್ಟು ಒಂದು ಹೊಸ ತಳಿಯನ್ನು ಕೊಟ್ಟಂಥವ್ರು. ಇವತ್ತು ಇಷ್ಟೆಲ್ಲ ರಾಗಿ ಯಥೇಚ್ಛವಾಗಿ ಕ್ವಾಂಟಿಟಿ ಬೆಳೀತಾ ಇದೀವಿ ಅಂದರೆ ರಾಗಿ ಲಕ್ಷ್ಮಣಯ್ಯನವರ ಕೊಡುಗೆ ಜಾಸ್ತಿ. ದಯವಿಟ್ಟು ಇದು ಅಪರೂಪದ ಪುಸ್ತಕ. ರಾಗಿ ಲಕ್ಷ್ಮಣಯ್ಯ ಎಷ್ಟೋ ಜನ ಗೊತ್ತಿಲ್ಲ. ಮುದ್ದೆ ತಿನ್ನೋರು ಅಟ್ಲೀಸ್ಟ್ ಇವ್ರ ಬಗ್ಗೆ ತಿಳ್ಕೋಬೇಕು, ಓದ್ಕೋಬೇಕು. ಮತ್ತು ಇನ್ನೊಂದು, ನಾನು ಭಾಳ ಪ್ರಮುಖವಾಗಿ ಪುಸ್ತಕದ ಬಗ್ಗೆ ಮಾತಾಡೋದು ಗಾಂಧಿ ಕಥನ ಅವರು ನಮ್ಮ DS ನಾಗಭೂಷಣ ಅವರು ಬರೆದಿರೋದು. ಇದನ್ನು ನಾನು ಓದಿದ್ದೀನಿ, ದಯವಿಟ್ಟು ನೀವು ಓದಿ. ಯಾಕೆ ಅಂದರೆ ಭಾಳ ವಿಶೇಷ. ನಿಮಗೆ ಗೊತ್ತಿದೆ, ಜಗತ್ತಿನಲ್ಲಿ ಗಾಂಧೀಜಿಯವರಿಗೆ ಅವ್ರ ಬಗ್ಗೆ ಬಂದಿರೋ ಸಾಹಿತ್ಯ ಬಹುಶಃ ಯಾರ ಬಗ್ಗೆನೂ ಬಂದಿಲ್ಲ. ಕೋಟ್ಯಾಂತರ ಪುಸ್ತಕಗಳು, ಲಕ್ಷಾಂತರ ಜನ ಬರೆದಿದ್ದಾರೆ ಗಾಂಧೀಜಿ ಬಗ್ಗೆ. ಆದರೆ ಇದು ವಿಶೇಷ ಏನಪ್ಪ ಅಂದರೆ, ಇದೊಂದು ಹಿಡಿಯಾಗಿದೆ. ಗಾಂಧೀಜಿ ಬಗ್ಗೆ ಬೇರೆ ಬೇರೆ ಜಗತ್ತಿನಲ್ಲಿ ಭಾಳ ಪ್ರಮುಖವಾಗಿ ಯಾರು ಬರೆದಿದ್ದಾರೆ ಅದನ್ನೆಲ್ಲ ಒಂದು ರೀತಿಯ ಓದ್ಕೊಂಡು ಹೀರ್ಕೊಂಡು ಹಿಡಿಯಾಗಿ ಗಾಂಧೀಜಿಯವರ ಈ ಒಂದು ಪುಸ್ತಕ ಇದೆ, ಗಾಂಧಿ ಕಥನ. ಎಷ್ಟು ಚೆನ್ನಾಗಿದೆ ಅಂದರೆ, ನಿಮಗೆ ದಂಡಿ ಯಾತ್ರೆ ಗೊತ್ತು, ಉಪ್ಪಿನ ಸತ್ಯಾಗ್ರಹ. ಮೊದಲು ಉಪ್ಪಿಡ್ಕೊಂಡು ಸತ್ಯಾಗ್ರಹ ಮಾಡಿ ನಗ್ತಾ ಇದ್ರು. ಅದಾದ್ಮೇಲೆ ಅದು ಜಗತ್ತನ್ನೇ ಬದಲಾಯಿಸ್ತದು, ನಿಬ್ಬೆರಗಾಗುತ್ತೆ ಆಗುತ್ತೆ, ಆ ಮಟ್ಟಕ್ಕಾಗುತ್ತೋ. ಆಮೇಲೆ ಭಾಳ ಜನ ಒಂದಷ್ಟು ಜನ ಪ್ರಶ್ನೆ ಏನಪ್ಪ ಅಂದರೆ, ಯಾರನ್ನ ನಮ್ಮ ಭಗತ್ ಸಿಂಗ್ ಅವ್ರನ್ನ, ಸುಖದೇವ್ ಅವ್ರನ್ನ ಆ ಸಾವನ್ನ ನೇಣಿಗೆ ಹಾಕಂದ್ರೆ ತಪ್ಪಿಸ್ಬೋದಾಯ್ತು ಅಂತ ಹೇಳ್ತಾರೆ. ಭಾಳ ಜನ ತಪ್ಪಿಸ್ಬೋದಾಯ್ತು, ಗಾಂಧಿ ತಪ್ಪಿಸ್ಬೋದಾಯ್ತು ಅಂತ. ಅದಕ್ಕೆ ನಿಮ್ಗೆ ಉತ್ತರ ಬೇಕಾದ್ರಲ್ಲಿ ಸಿಗುತ್ತೆ, ಗಾಂಧಿ ಕಥನದಲ್ಲಿ ಸಿಗುತ್ತೆ. ಇನ್ನೊಂದೇನಪ್ಪ ಅಂದರೆ, ಗಾಂಧೀಜಿಗೂ ಪ್ರಿಯತಮ ಇದ್ದು ಅವ್ರನ್ನ ಆಧ್ಯಾತ್ಮ ಪತ್ನಿಯಿಂದ ಗಾಂಧಿ ಕರಿತಾ ಇದ್ರು. ಈ ಥರ ಭಾಳ ವಿಶೇಷವಾದಿದೆ. ಬೇಕಾದ್ರೆ ನಿಮ್ಮ ಕುತೂಹಲಕ್ಕೆ ನಾನು 2 ಇನ್ಸಿಡೆಂಟ್ಗಳನ್ನ ನಾನು ಓದ್ತೀನಿ, ನಿಮ್ಮ ಕುತೂಹಲಕ್ಕೋಸ್ಕರ. ಸುಮ್ಮನೆ ಓದ್ತೀನಿ, ಕೇಳಿಸ್ಕೊಳ್ಳಿ. ಈ ಮನುಷ್ಯ 32 ಕೋಟಿ ಜನರನ್ನು ಮಂತ್ರಮುಗ್ಧವಾಗಿಸಿ, ಅಂದರೆ ಇದು ಯಾಕೆ ಓದ್ತಾ ಇದ್ದಿದ್ರೆ, ಒಬ್ಬ ವಿದೇಶಿ ಪತ್ರಕರ್ತ ಗಾಂಧೀಜಿಯನ್ನ ಇಂಟರ್ವ್ಯೂ ಮಾಡಬೇಕು ಅಂತ ಬರ್ತಾನೆ. ಆವಾಗ ಬೇಡ ಅಂತ ಒಬ್ಬ ತಡಿತಾನೆ. ಯಾಕೆ ತಡಿತಾನೆ ಅಂದರೆ ಹೇಳ್ತೀನಿ ನೋಡಿ. ಈ ಮನುಷ್ಯ 32 ಕೋಟಿ ಜನರನ್ನು ಮಂತ್ರಮುಗ್ಧಗೊಳಿಸಿ ತನಗೆ ಬೇಕಾದಂತೆ ಆಟವಾಡತೊಡಗಿದ. ಈತ ಎಂದೂ ಲೌಕಿಕ ಆಸೆಗಳತ್ತ ಒಲಿಯಲಿಲ್ಲ. ಈ ಜನರಿಗೆ ಈ ದೇಶದ ಆದರ್ಶ ಮತ್ತು ತತ್ವಗಳನ್ನು ಬೋಧಿಸಿದ. ಆದರೆ ದೇಶವನ್ನು ಆದರ್ಶಗಳಿಂದ ಆಳಲು ಸಾಧ್ಯವಿಲ್ಲ. ಆದರೆ ಈತ ಇವನ್ನೇ ಬಳಸಿ ದೇಶದ ಜನರ ಮೇಲೆ ಹಿಡಿತ ಸಾಧಿಸಿದ್ದ. ಆತ ಅವರ ದೇವರೇ ಆಗಿಬಿಟ್ಟಿದ್ದ. ಇಂಡಿಯಾಕ್ಕೆ ಯಾವಾಗಲೂ ಒಬ್ಬ ದೇವರು ಬೇಕೇ ಬೇಕು. ಈ ಮೊದಲು ತಿಲಕ್, ಈಗ ಗಾಂಧಿ, ನಾಳೆ ಮತ್ತೊಬ್ಬ ಮನುಷ್ಯ. ಈತ ನಿಜವಾಗಿ ನಮ್ಮನ್ನು ಬೆದರಿಸಿ ಬಿಟ್ಟಿದ್ದ, ಬ್ರಿಟಿಷರಳೆ ಮಾತಿದ್ನ. ಈತನ ಕಾರ್ಯಕ್ರಮಗಳಿಂದಾಗಿ ನಮ್ಮ ಸೆರೆಮನೆಗಳು ಕೈದಿಗಳಿಂದ ತುಂಬಿ ಹೋದವು. 32 ಕೋಟಿ ಜನರಿರುವ ಈ ದೇಶದಲ್ಲಿ ದಿನವೂ ದಸ್ತಗಿರಿ ಮಾಡುತ್ತಾ ಹೋದರೆ ನಾವು ಎಲ್ಲಿ ತಲುಪಿದ್ದೇವೆ? ಮುಂದಿನ ಕ್ರಮವಾಗಿ ಈ ಜನ ಕರ ನಿರಾಕರಣೆ ಕಾರ್ಯಕ್ರಮಗಳನ್ನು ಆರಂಭಿಸಿದ್ದರೆ ನಮ್ಮ ಗತಿ ಏನಾಗುತ್ತಿತ್ತು ಯೋಚಿಸಿ. ಈ ಗಾಂಧಿ ಇತಿಹಾಸದ ಓರ್ವ ಪ್ರಚಂಡ ಮನುಷ್ಯ. ಆತನನ್ನು ಬಂಧಿಸದಿದ್ದರೆ ನಮ್ಮ ಕೆಲಸಗಳಲ್ಲಿ ಹೆಚ್ಚು ಕಡಿಮೆ ಯಶಸ್ವಿಯಾಗಿಬಿಡುತ್ತಿದ್ದೆವು ಅಂತ ಹೇಳ್ತಾನೆ. ಅಂದರೆ ಗಾಂಧಿ ಅವರಿಗೆ ಈ ದೇಶದ ಜನ 30 ಕೋಟಿ ಜನ ಯಾವ ಸ್ಥಾನಮಾನ ಕೊಟ್ಟಿದ್ರು ಅಂತೇಳಿ. ಮತ್ತು ಇನ್ನೊಂದಷ್ಟು ಜನ ಗೊತ್ತಲ್ಲ, ನಮ್ಮಲ್ಲಿ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿದ್ರೆ ಅವ್ರು ದೇವ್ರು ಮಾಡಿ ಹಾಕ್ಬಿಡ್ತಾರೆ. ಈ ದೇಶದ ಹಣೆ ಬರಲಿ ಗಾಂಧೀಜಿನ ದೇವ್ರು ಮಾಡಿ ಕೊಟ್ಟಿದ್ರು ನೋಡಿ. ಇನ್ನೊಂದು ಕಡೆ ಒಂದು ಸಣ್ಣ ಇನ್ಸಿಡೆಂಟ್ ಹೇಳ್ತೀನಿ ನಿಮಗೆ. ಇನ್ನೊಂದು ದಿನ ಗಾಂಧಿ ಪ್ರಯಾಣಿಸುತ್ತಿದ್ದ ರೈಲು ಗಾಡಿ ಗಕ್ಕನೆ ನಿಂತು ಬಿಟ್ಟಿತು. ಕಾರಣ, ವಕೀಲ ವೃತ್ತಿಯ ಪ್ರಯಾಣಿಕನೊಬ್ಬ ರೈಲು ಡಬ್ಬಿಯಿಂದ ಜಾರಿ ತಲೆಕೆಳಕಾಗಿ ಬಿದ್ದು ಬಿಟ್ಟಿದ್ದ. ಗಾಂಧಿ ಏನಾಯಿತೆಂದು ತಿಳಿಯಲು ತಮ್ಮ ಡಬ್ಬಿಯಿಂದ ಇಳಿದಾಗ ನೆಲಕ್ಕೆ ಬಿದ್ದಿದ್ದ ಆ ವಕೀಲ ಸರಿಸಾಗಿ ಎದ್ದು ನಿಂತ. ಮಹಾತ್ಮರು ರೈಲಿನಲ್ಲಿ ಇದ್ದುದರಿಂದ ತನಗೇನು ಅಪಾಯವಾಗಿಲ್ಲವೆಂದು ಅವರಿಗೆ ನಮಿಸಿ ಮತ್ತೆ ಗಾಡಿ ಎತ್ತಿದ. ಏನೂ ತೋಚದ ಗಾಂಧಿಯವರು ಸುಮ್ಮನೆ ಗಾಡಿ ಎತ್ತಬೇಕಾಯಿತು. ಅಂದರೆ ಗಾಂಧೀಜಿ ಪವಾಡ ಪುರುಷ ಅಂದರೆ ಅವ್ರನ್ನ ಮುಟ್ಟಿಬಿಟ್ಟ ತಕ್ಷಣ ವಾಸಿಯಾಗೋಯ್ತು, ಅಥವಾ ಅವ್ರು ಏನೋ ಒಂದು ಬಟ್ಟೆ ಹಾಕಿದ ತಕ್ಷಣ ನನಗೆ ಅವ್ರ ಕೈ ಮುಟ್ಟಿ ಆಶೀರ್ವಾದ ಮಾಡಿದ ತಕ್ಷಣ ಕಾಯಿಲೆ ವಾಸಿ ಆಯಿತು, ಜ್ವರ ವಾಸಿ ಆಯಿತು, ಆ ರೋಗ ಅಂದರೆ
ಹುಣ್ಣಾಗಿದ್ದು ವಾಸಿ ಆಯ್ತು. ಈ ಥರ ನಮ್ಮ ಬೇರೆ ಬೇರೆ ಸಾಧು ಸಂತರುಗಳನ್ನ ಅವತಾರ ಪುರುಷಗಳನ್ನ ಹೇಳ್ತಾರಲ್ಲ, ಗಾಂಧೀಜಿನ ಒಬ್ಬ ದೇವರು ಮಾಡಕೊಂಡಿದ್ರು, ಅವತಾರ ಪುರುಷರು ಮಾಡಕೊಂಡಿದ್ರು. ಆದರೆ ಗಾಂಧಿ ಯಾವತ್ತು ದೇವರಾಗಲಿಲ್ಲ, ಅವತಾರ ಪುರುಷ ಆಗಲಿಲ್ಲ. ಈಗ ಇನ್ನೊಂದು ಬೇಕಾದ್ರೆ ಇನ್ಸಿಡೆಂಟ್ ಅನ್ನು ಹೇಳ್ಬೇಕು ಅಂದರೆ ನೋಡಿ, ಢಾಕಾದಲ್ಲಿ ಗಾಂಧೀಜಿಯವರ ಚಿತ್ರವನ್ನು ಕೊರಳಿಗೆ ಕಟ್ಟಿಕೊಂಡಿದ್ದ 70 ವರ್ಷಗಳ ಹಿರಿಯರೊಬ್ಬರು ಗಾಂಧೀಜಿಯವರ ಫೋಟೋನ ಕೊರಳಿ ಕಟ್ಕೊಂಡಿದ್ದ 70 ವರ್ಷ ಮುದುಕ ಅವರ ಕಾಲ ಮೇಲೆ ಬಿದ್ದ. ನಿಮ್ಮ ನಾಮಸ್ಮರಣೆಯಿಂದ ನನಗೆ ಒಡೆದಿದ್ದ ಲಕ್ವವಾಸಿ ಆಯಿತು. ಅವ್ನು ಗಾಂಧೀಜಿ ಹೇಳ್ತಾರೆ, ನಿಮ್ಗೆ ನಂಗೆ ಲಕ್ವ ಹೊಡೆದ್ಬಿಟ್ಟಿದ್ದು ನಿಮ್ಮ ನಾಮಸ್ಮರಣೆಯಿಂದ ಲಕ್ವವಾಸಿ ಆಯಿತು ಅಂತ ಹೇಳ್ಬಿಟ್ಟು. ಎಂದಾಗ ಗಾಂಧೀಜಿಯವರಿಗೆ ಬೆಚ್ಚಿದಂತಾಗಿ, ಮೊದಲು ಈ ಚಿತ್ರವನ್ನು ಕೊರಳಿಂದ ತೆಗೆದು ನನಗೆ ಉಪಕಾರ ಮಾಡುವಿರಾ, ಇನ್ಯಾರು ಆಗಿದ್ರೆ ಹೌದಪ್ಪ ಅಂತೇಳಿ ದೇವರಾಗ್ಬಿಡೋರು. ಗಾಂಧೀಜಿ ಮೊದಲು ಕೊರಳಿಗೆ ಹಾಕೊಂಡ್ರೆ ಫೋಟೋ ತೆಗೆದು ನನಗೆ ಉಪಕಾರ ಮಾಡ್ತಾರೆ ಅಂತ ಕೇಳ್ತಾರೆ ಎಂದು ಕೇಳಿಕೊಳ್ಳುತ್ತಾ, ನಿಮಗೆ ಒಳ್ಳೆಯದಾಗಿರುವುದು ದೇವರ ಕೃಪೆಯಿಂದ, ನನ್ನಿಂದಲ್ಲ ಎಂದು ಈ ಹಿರಿಯರಿಗೆ ತಿಳಿ ಹೇಳಿದರು. ಇನ್ಯಾರಾಗಿದ್ದರೆ ಹೌದಪ್ಪ ನಾನೇ ಅವತಾರ ಪುರುಷ, ನನ್ನಿಂದನೇ ಆಗಿದ್ದು ಶುರು ಮಾಡಿಬಿಡ್ತಿದ್ರು. ದಯವಿಟ್ಟು ಇದು ಹೇಳ್ತಾ ತುಂಬ ಇದೆ, ಇಷ್ಟೊಂದು ಇಡಿಯಾಗಿ ನಿಮಗೆ ಸಿಕ್ಕಲ್ಲ. 600 ಪುಟ ಇದೆ. ನಿಮಗೆ ಎಷ್ಟು ಕುತೂಹಲ ಮೂಡಿಸುತ್ತೆ ಅಂದರೆ ನಿಮಗೆ ಬೋರೇ ಆಗಲ್ಲ. ಎತ್ಕೊಂಡ್ರೆ ನಿಮಗೆ ಇಡಬೇಕು ಅಂತ ಮನಸ್ಸು ಬರಲ್ಲ. ದಕ್ಷಿಣ ಆಫ್ರಿಕಾದ ಗಾಂಧಿ, ಭಾರತದ ಗಾಂಧಿ ಸುಮ್ಮನೆ ಮಹಾತ್ಮ ಆಗ್ಬಿಟ್ನ, ಈ ಥರ ನಿಮಗೆ ಒಟ್ಟಾರೆ ಗಾಂಧಿಯಾಗಿ ನಿಮಗೆ ಸಿಗ್ತಾರೆ. ದಯವಿಟ್ಟು ಓದಿ, ನಿಮ್ಮ ಮಕ್ಕಳಿಗೆ ಓದಿಸಿ, ನೀವಾರೇ ಓದಿಬಿಟ್ಟು ಟೀಕೆ ಮಾಡಿ. ಅಟ್ಲೀಸ್ಟ್ ಟೀಕೆ ಮಾಡೋಕ್ಕಾರ ಓದಿ. ಭಾಳ ಜನ ನಂಗೆ ಗಾಂಧಿ ಇಷ್ಟ ಇಲ್ಲ ಅಂತಾರೆ. ನೀವು ಓದಿದೆಯಾ ಗಾಂಧಿ ಅಂದರೆ ಇಲ್ಲ ಅಂತಾರೆ. ಅದಲ್ಲ. ಮತ್ತೆ ಎಷ್ಟೋ ಜನ ಹೇಳ್ತಾರೆ ದೊಡ್ಡ ಪುಸ್ತಕ ನನಗೆ ಓದೋಕ್ಕಾಗಲ್ಲ, ಟೈಮ್ ಇಲ್ಲ ಅಂತ ಹೇಳ್ತಾರೆ ಅಲ್ವಾ. ಈ ಯಾರೋ ಇತ್ತೀಚೆಗೆ ಏನಾಯ್ತು ಆಡಿಯೋ ಕೇಳಿಸ್ಕೊಳೋದು, ಅಂದರೆ ಓದಿದ್ನ ಕೇಳಿಸ್ಕೊತಾರಲ್ಲ, ಈ ಟ್ರಾವೆಲ್ ಮಾಡುವಾಗ, ಕಾರ್ ಓಡಿಸುವಾಗ, ಮೆಟ್ರೋದಲ್ಲಿ ಹೋಗುವಾಗ ಈ ಥರ ಕೇಳಿಸ್ಕೊಂಡೆ ಅಭ್ಯಾಸ ಇದೆ ಅಲ್ವಾ. ಅದು ಆಗಿದೆ. ಬೇಕಾದ್ರೆ ನಿಮಗೆ ಅನಿಕೇತನ ಅಂತ ಯೂಟ್ಯೂಬ್ ಚಾನಲ್ ಹೋಗಿ, ಅನಿಕೇತನ ಯೂಟ್ಯೂಬ್ ಚಾನಲ್ನಲ್ಲಿ ಅದು ಬೇರೆ ಬೇರೆ ಹೊಸ ಎಡಿಷನ್ ಬುಕ್ ಪ್ರಿಂಟ್ ಆದಂಗೆ ಈ ಥರನೂ ಇರುತ್ತೆ. ಅದರಲ್ಲಿ ನೀವು ಗಾಂಧಿ ಕಥನವನ್ನು ಸಂಪೂರ್ಣ ಇಡೀ ಪುಸ್ತಕನ ಆಡಿಯೋ ಮಾಡಿದ್ದಾರೆ, ಕೇಳಿಸ್ಕೋಬೋದು. ಭಾಳ ಚೆನ್ನಾಗಿ, ಬರೀ ಆಡಿಯೋ ಇಲ್ಲ, ಒಂದರ ಚರ್ಚೆ ಇದೆ. ನಿಮಗೆ ಭಾಳ ತುಂಬ ಇನ್ನೂ ಚೆನ್ನಾಗಿರುತ್ತೆ ಅದು ಓದೋದಕ್ಕಿಂತ. ಯಾಕೆಂದರೆ ಓದೋಕೆ ಅಭ್ಯಾಸ ಇಲ್ಲದವರಿಗೆ ಅದ್ರ ಬಗ್ಗೆ ಕೆಲವು ಸನ್ನಿವೇಶಗಳನ್ನು ಚರ್ಚೆ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಭಾಳ ಅದ್ಭುತವಾಗಿ ಅದು ಆಡಿಯೋ ಮಾಡಿದ್ದಾರೆ. ಅನಿಕೇತನ ನೋಡಿ, ಅನಿಕೇತನ ಯೂಟ್ಯೂಬ್ಗೆ ಹೋದ್ರೆ ನೀವು ಗಾಂಧೀಜಿಯವರ ಇಡೀ 600 ಪುಟದ ಪುಸ್ತಕ ನಿಮಗೆ ಸಲೀಸಾಗಿ ಸಿಗುತ್ತೆ. ದಯವಿಟ್ಟು ಟ್ರಾವೆಲ್ ಮಾಡೋಕ್ಕೆಲ್ಲ ಭಾಳ ಅನುಕೂಲ ಆಗುತ್ತೆ, ಟೈಮ್ ಪಾಸ್ ಮಾಡ್ಬೋದು. ದಯವಿಟ್ಟು ಓದಿ ಅಂತ ಹೇಳ್ಕೊತೀನಿ.